ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಆಲ್ರೆಡಿ ತಮ್ಮನೇಲಿ ನೀವೆಲ್ಲರೂ ನೋಡೇ ಇರ್ತೀರಾ. ಸೊ ಒಂದು ಹೇರ್ ಪ್ಯಾಕ್ನ ನಾನು ನಿಮಗೆ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ಯಾವ ಥರ ಹೇರ್ ಪ್ಯಾಕ್ ಮಾಡ್ಕೊಬೇಕು, ಯಾವ ಥರ ಅಪ್ಲೈ ಮಾಡಬೇಕು ಮತ್ತು ಯಾವ ರೀತಿ ವಾಶ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಅದ್ರ ಜೊತೆಗೆ ಈ ಹೇರ್ ಪ್ಯಾಕ್ ನಿಮಗೆ ಹೇರ್ ಗ್ರೋತ್ ಆಗೋದಕ್ಕೆ ಯಾವ ಥರ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಎಂಡ್ವರೆಗೂ ನೋಡಿ. ಇವಾಗ ನಾನು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಯಾವ ಥರ ಹೇರ್ ಪ್ಯಾಕ್ನ ರೆಡಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ನಾನಿಲ್ಲಿ ಒಂದು 10ರಿಂದ 15 ದಾಸವಾಳ ತೊಗೊಂಡಿದ್ದೀನಿ. ಇದು ಕಂಡೀಷ್ನರ್ ಆಗಿ ವರ್ಕ್ ಮಾಡುತ್ತೆ. ಮತ್ತು ಒಂದು 8ರಿಂದ 10 ದಾಸವಾಳದ ಎಲೆಗಳು ತೊಗೊಂಡಿದ್ದೀನಿ. ಇದು ಏರ್ ಫಾಲ್ ಕಂಟ್ರೋಲ್ ಮಾಡುತ್ತೆ. ಇದು ಅಗಸೆ ಬೀಜ 1.5 ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಅಗಸೆ ಬೀಜ ನಿಮಗೆ ಏರ್ ಗ್ರೋತ್ ಆಗೋದಕ್ಕೆ, ಡ್ರ್ಯಾಂಡ್ರಫ್ ಕಂಟ್ರೋಲ್ ಆಗೋದಕ್ಕೆ ಮತ್ತು ಏರ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು 1.5 ಸ್ಪೂನ್ ಆಗೋಷ್ಟು ಮೆಂತ್ಯನ ನೆನೆಸಿಟ್ಟಿದ್ದೀನಿ. ಇದು ನಮಗೆ ಏರ್ ಡ್ರೈ ಆಗೋದನ್ನು ಕಂಟ್ರೋಲ್ ಮಾಡುತ್ತೆ ಮತ್ತು ಏರ್ ಫಾಲ್ ಕೂಡ ಕಂಟ್ರೋಲ್ ಮಾಡುತ್ತೆ. ಇದ್ರ ಜೊತೆಗೆ ಅಲೋವೆರಾ ತೊಗೊಂಡಿದ್ದೀನಿ. ಅಲೋವೆರಾದಲ್ಲಿ ವಿಟಮಿನ್ ಇ ಇರೋದ್ರಿಂದ ಹೇರ್ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇದು ಮನೆಯಲ್ಲೇ ಕಾಯಿಸಿರೋಂಥ ಎಣ್ಣೆ. ನೀವು ಯಾವುದೇ ಒಂದು ಇಂಗ್ರೀಡಿಯೆಂಟ್ಸ್ನ ತೊಗೊಳ್ಬೇಕಾದ್ರೆ ಫಸ್ಟು ಇವನ್ನೆಲ್ಲನ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಯಾಕಂತಂದರೆ ಅದ್ರ ಮೇಲೆಲ್ಲ ಹುಳ ಎಲ್ಲ ಹಾರಾಡಿರುತ್ತೆ, ಧೂಳಿರುತ್ತೆ, ಅದರಿಂದಾಗಿ. ಮತ್ತು ಅಲೋವೆರಾನು ಅಷ್ಟೇ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಅದರಲ್ಲಿ ಯೆಲ್ಲೋ ಕಲರ್ ಇರುತ್ತಲ್ಲ ಅದು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ಇಲ್ಲಾಂದರೆ ಸ್ಕಿನ್ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ. ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ ನನಗೆ ಅಲರ್ಜಿ ಆಗಿಬಿಡುತ್ತೆ ಅಲೋವೆರಾ ಯೂಸ್ ಮಾಡಿದ್ರೆ ಅಂತನ. ಅದು ಇದೇ ಕಾರಣಕ್ಕೇ ಆ ಯೆಲ್ಲೋ ಕಲರ್ನ ನೀಟಾಗಿ ವಾಶ್ ಮಾಡ್ಕೊಬೇಕು. ಒಂದು 5ರಿಂದ 10 ನಿಮಿಷ ನೆನೆಸ್ಬಿಟ್ಟು ವಾಶ್ ಮಾಡ್ಕೊಳ್ಳಿ. ಈಗ ಇದನ್ನು ರುಬ್ಕೊಳ್ತೀನಿ. ರುಬ್ಕೊಳ್ಬೇಕಾದ್ರೆ 2 ನೆಲ್ಲಿಕಾಯಿ ಕೂಡ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಹಾಕ್ಕೊಳ್ತಾ ಇದ್ದೀನಿ. 2 ನೆಲ್ಲಿಕಾಯಿನ ಕಟ್ ಮಾಡಿ ವಾಶ್ ಮಾಡಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅಲೋವೆರಾನ ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಮನೇಲೇ ಕಾಯಿಸಿರೋ ಅಂಥ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಎಣ್ಣೆ ಕಾಯಿಸೋದು ಹೇಗೆ ಅಂತ ಬೇಕು ಅಂತಂದರೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಯಾವ ಥರ ಎಣ್ಣೆ ಕಾಯಿಸ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಇದು ಇವಾಗ ಈ ಥರ ರುಬ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಒಂದು ಬಟ್ಲಿಗೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ನೀಟಾಗಿ ಅಪ್ಲೈ ಮಾಡ್ಕೊಬೇಕು. ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ಒಂದು ಸಲ ನೀಟಾಗಿ ತಲೆ ಸಿಕ್ ಬಿಡಿಸ್ಕೊಂಡು ಆಮೇಲೆ ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಯಾರಾದ್ರೂ ನಿಮಗೆ ಈ ಥರ ಏರ್ ಪ್ಯಾಕ್ನ ಆಗಲಿ ಏರ್ ಆಯಿಲ್ನೇ ಆಗಲಿ ಹಚ್ಕೊಡ್ತಾರೆ ಅಂದರೆ ಅವ್ರ ಕೈಲಿ ಹಚ್ಚಿಸ್ಕೊಳ್ಳಿ. ಅವ್ರು ನೀಟಾಗಿ ಹಚ್ಕೊಡ್ತಾರೆ. ನೀವೇ ಹಚ್ಕೊಳಕ್ಕೆ ಹೋದರೆ ಸ್ವಲ್ಪ ಅಲ್ಲಿ ಇಲ್ಲಿ ಬಿಟ್ಟು ಹಚ್ಕೊಂಡ್ಬಿಡ್ತೀರಾ. ಅದರಿಂದಾಗಿ ಈ ಏರ್ ಪ್ಯಾಕ್ನ ನೀವು ವಾರಕ್ಕೊಂದು ಸಲ ಅಪ್ಲೈ ಮಾಡಿಕೊಂಡ್ರೆ ಸಾಕು. ಏರ್ ಗ್ರೋತ್ ಚೆನ್ನಾಗಾಗುತ್ತೆ. ಮತ್ತು ಇದ್ರ ಜೊತೆಗೆ ಮೊಸರು ಕೂಡ ಆ್ಯಡ್ ಮಾಡ್ಕೊಬೋದು. ನಾನು ಮೊಸರು ಹಾಕ್ಕೊಂಡಿಲ್ಲ. ಈ ಪ್ಯಾಕ್ನ ವಾರಕ್ಕೊಂದು ಸಲ ರೆಡಿ ಮಾಡ್ಕೊಳಕ್ಕಾಗಲ್ಲ, ನಮಗೆಲ್ಲ ಇಂಗ್ರೀಡಿಯೆಂಟ್ಸ್ ಸಿಗೋದಿಲ್ಲ ಅಂತಂದರೆ ನಿಮ್ಮ ಮನೇಲೇ ಸಿಗೋ ಅಂಥ ಮೆಂತ್ಯಕಾಳು ಅಂತೂ ಇದ್ದೇ ಇರುತ್ತೆ. ಮೆಂತ್ಯಕಾಳನ್ನ ಏರ್ ಪ್ಯಾಕ್ ಮಾಡಿಕೊಂಡು ಬೇಕಾದರೂ ಹಾಕೋಬೋದು. ಇದ್ರ ಜೊತೆಲಿ ನೀವು ವಾರದಲ್ಲಿ 2ರಿಂದ 3 ಸಲ ಏರ್ ಆಯಿಲ್ ಕೂಡ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಅಪ್ಲೈ ಮಾಡೋದ್ರಿಂದನೂ ಕೂಡ ಏರ್ ಗ್ರೋತ್ ಆಗುತ್ತೆ. ನಿಮಗೇನಾದರೂ ನಾನು ಯಾವ ಥರ ಮನೆಯಲ್ಲಿ ಎಣ್ಣೆ ಕಾಯಿಸ್ಕೊತೀನಿ ಏನು ಅನ್ನೋದು ನಿಮಗೇನಾದರೂ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತ ನಾನು ವಿಡಿಯೋ ಮಾಡ್ತೀನಿ. ಹೇರ್ ಪ್ಯಾಕ್ನ ಅಪ್ಲೈ ಮಾಡಬೇಕಾದ್ರೆ ಸ್ವಲ್ಪ ಈ ಥರ ಬಗೆ ಮಾಡಿ ಹಚ್ಕೊಳ್ಳಿ. ಅದರಿಂದ ಫಸ್ಟು ತಲೆಗೆ ಹಚ್ಕೊಳ್ಳಿ, ಆಮೇಲೆ ಮಿಕ್ಕಿದ್ರೆ ಕೂದಲಿಗೂ ಹಚ್ಕೊಳ್ಳಿ. ಕೂದಲಿಗೆ ಹಚ್ಕೊಳ್ಳೋದ್ರಿಂದ ನಿಮ್ಮ ಕೂದಲು ಸ್ವಲ್ಪ ಶೈನಿಯಾಗಿರುತ್ತೆ ಮತ್ತು ಒಡೆಯೋದಿಲ್ಲ. ಒಂದು ಕೂದಲಲ್ಲಿ 2 ಭಾಗ ಆಗುತ್ತಲ್ಲ ಆ ಥರ ಆಗೋದಿಲ್ಲ. ನೀಟಾಗೆ ಕೂದಲು ಕೂಡ ಬೆಳೆಯುತ್ತೆ. ಈ ಏರ್ ಪ್ಯಾಕ್ ಹಾಕಿ ಒಂದು 2-3 ಅವರ್ಸ್ ಬಿಟ್ಟು ಆಮೇಲೆ ಏರ್ ವಾಶ್ ಮಾಡ್ಕೊಳ್ಳಿ. ಏರ್ ವಾಶ್ ಮಾಡಬೇಕಾದ್ರೆ ಜಾಸ್ತಿ ಬಿಸಿ ನೀರು ಯೂಸ್ ಮಾಡಬೇಡಿ. ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲೋ ಇಲ್ಲ ತಣ್ಣೀರಲ್ಲಿ ಕಂಫರ್ಟಬಲ್ ಇದ್ದೀವಿ ನಾವು ತೊಳ್ಕೊತೀವಿ, ನಾವು ತಣ್ಣೀರಲ್ಲೂ ತಲೆ ನಮಗೆ ತೊಳೆದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಅನ್ನೋದಾದರೆ ನೀವು ಅದರಲ್ಲೂ ಕೂಡ ತೊಳ್ಕೊಬೋದು. ಮತ್ತು ನೀವು ಇದು ಹೇರ್ ಪ್ಯಾಕ್ ಹಾಕಿದ್ಮೇಲೆ ಯಾವುದೇ ರೀತಿ ಶಾಂಪು ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಶಾಂಪು ಅಕಸ್ಮಾತ್ ಯೂಸ್ ಮಾಡ್ತೀವಿ ಅಂತ ಅನ್ನೋದಾದರೆ ಸ್ವಲ್ಪ ಶಾಂಪೂನ ನೀರೊಳಗೆ ಹಾಕಿ ಕಲಿಸ್ಬಿಟ್ಟು ಆಮೇಲೆ ತಲೆಗೆ ಹಾಕ್ಕೊಳ್ಳಿ. ಡೈರೆಕ್ಟಾಗಿ ಹಾಕೋಕೆ ಹೋಗ್ಬಿಡಿ. ಯಾಕಂತಂದರೆ ಚಿಕ್ಕದಾಗಿ ಏರ್ ಗ್ರೋತ್ ಆಗ್ತಾ ಇರುತ್ತೆ. ಆ ಬೇಬಿ ಏರ್ಸ್ ಎಲ್ಲ ಬಿದ್ದೋಗ್ಬಿಡುತ್ತೆ ಮತ್ತು ಏರ್ ಗ್ರೋತ್ ಕೂಡ ಆಗೋದಿಲ್ಲ, ಏರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದಾಗಿ ಸ್ವಲ್ಪ ನೀರಲ್ಲಿ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಆಮೇಲೆ ಶಾಂಪೂನ ಯೂಸ್ ಮಾಡ್ಕೊಳ್ಳಿ. ಇನ್ನು ತಲೆಗೆಲ್ಲ ಈ ಪ್ಯಾಕ್ ಅಪ್ಲೈ ಮಾಡಾದ್ಮೇಲೆ ಇನ್ನೂ ಮಿಕ್ತು ಅಂತಂದರೆ ಈ ಥರ ಮೇಲ್ಗಡೆ ಎಲ್ಲ ನೀಟಾಗಿ ಒಂದು ಸಲ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿಕೊಂಡು ಕೂದಲಿಗೂ ಸಹ ನೀಟಾಗಿ ಹಚ್ಕೊಳ್ಳಿ. ಕೂದಲಿಗೆ ಹಚ್ಕೊಂಡು ನೀವು ಟೈ ಮಾಡ್ಕೊಳ್ಳಿ. ಟೈ ಮಾಡ್ಕೊಂಡಾದ್ಮೇಲೆ ಒಂದು 2-3 ಅವರ್ಸ್ ಬಿಟ್ಟು ಸ್ನಾನ ಮಾಡಿ. ಆವಾಗ ನಿಮ್ಮ ಏರ್ ಗ್ರೋತ್ ಚೆನ್ನಾಗಾಗುತ್ತೆ. ನೀವು ಅಪ್ಲೈ ಮಾಡಿ ಆದಮೇಲೆ ಒಂದು ಅರ್ಧ ಗಂಟೆಗೇ ಏರ್ ವಾಶ್ ಮಾಡಿದ್ರೆ ಅದು ಪ್ಯಾಕ್ ಹಚ್ಚಿದ್ದೂ ವೇಸ್ಟ್ ಆಗಿಬಿಡುತ್ತೆ. ನಾನಿಲ್ಲಿ ಟೈ ಮಾಡಾದ್ಮೇಲೆ ಸ್ವಲ್ಪ ಇನ್ನೂ ಮಿಕ್ಕಿರೋ ಅಂಥದ್ದನ್ನ ನೀಟಾಗಿ ಕೂದಲಿಗೆಲ್ಲನ
ಹಚ್ಕೊತೀನಿ. ಮತ್ತು ಬೆಟ್ಟು ನೆಲ್ಲಿಕಾಯಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಉಪ್ಪು ಖಾರ ಹಾಕ್ಕೊಂಡು. ಅದಕ್ಕೆ ಒಂದು ಪೀಸ್ ತೊಗೊಂಡಿದ್ದೆ, ತಿಂದು ಒಂದು 3 hours ಬಿಟ್ಟು ಹೇರ್ ವಾಶ್ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಹೇರ್ ಎಷ್ಟು ಸಾಫ್ಟಾಗಿ ಕಾಣಿಸ್ತಾ ಇದೆ ಅಂತ. ನೀವು ಹೇರ್ ವಾಶ್ ಆದಮೇಲೂ ಸ್ವಲ್ಪ ಅದು ಮೆಂತ್ಯದೆಲ್ಲ ಸ್ವಲ್ಪ ಉಳ್ಕೊಂಡಿರುತ್ತೆ, ಅದನ್ನು ನೀಟಾಗಿ ಒಂದು ಸಲ ತಲೆ ಬಚ್ಚಿದ್ರೆ ನೀಟಾಗೆಲ್ಲ ಕ್ಲೀನಾಗಿ ಹೋಗ್ಬಿಡುತ್ತೆ. ಈ ಹೇರ್ ಪ್ಯಾಕ್ನ ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ, ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.